ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಇವಾಗ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 11:30 ಆಗಿದೆ. ಎಷ್ಟು ಮಳೆ ಅಂದರೆ ಗೈಸ್, ನಮ್ಮ ಮೈಸೂರಲ್ಲಿ 3 ಡೇಸಿಂದ ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಒಂದು 5 ಮಿನಿಟ್ಸ್ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಅಂತೂ ಕಂಟಿನ್ಯೂಸ್ ಆಗಿ ಒಂದು 5 ಮಿನಿಟ್ಸ್ ಕೂಡ ಸ್ಟಾಪೇ ಆಗಿಲ್ಲ, ಅಷ್ಟು ಮಳೆ ಬಂದಿದೆ. ಓಕೆನಾ? ಸೊ ಮೈಸೂರಲ್ಲಿ ತುಂಬಾ ಮಳೆ ಇದೆ, ಎಲ್ಲ ಕಡೆನೂ ಮಳೆ ಬರ್ತಾ ಇದೆ ಅಂತ ನಾನು ಕೂಡ ನ್ಯೂಸ್ನ ನೋಡಿದೆ. ಸೊ ಗೈಸ್, ಮಳೆ ಬಂದ್ಬಿಟ್ರಂತೂ ನಿಜವಾಗ್ಲೂ ಎಷ್ಟು ಪಜೀತಿ ಅಂತ ಅಂದರೆ ಅಬ್ಬಾ ಸಾಕಾಗ್ಬಿಡುತ್ತೆ ಒಂಥರ. ಏನಮ್ಮ? ಹಾಂ ಸರಿ. ಎಷ್ಟು ಸಾಕಾಗ್ಬಿಡುತ್ತೆ ಅಂದರೆ ಗಾಯ್ಸ್, ಬಟ್ಟೆಗಳು ಒಣಗಲ್ಲ. ಒಂಥರ ಬಟ್ಟೆಗಳು ಒಣಗಲ್ಲ ಅನ್ನೋದಕ್ಕಿಂತ ಒಂಥರ ಮೂಡೇ ಇರೋದಿಲ್ಲ ನಮಗೆ ಕೆಲಸ ಮಾಡೋದಕ್ಕೆ. ಆರಾಮಾಗಿ ಹೊಸ್ಕೊಂಡು ಮಲ್ಕೊಂಡ್ಬಿಡೋಣ, ಬಿಸಿಯಾಗಿ ಕಾಫಿ ಕುಡಿಯೋಣ, ಸ್ನ್ಯಾಕ್ಸ್ ತಿನ್ನೋಣ, ಏನಾದರೂ ಬಿಸಿಯಾಗಿ ತಿನ್ನೋಣ ಅಂತಾನೆ ಅನ್ಸುತ್ತೆ ಹೊರತು ನಿಜವಾಗ್ಲೂ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಗೈಸ್, ಬನ್ನಿ ಇವಾಗ ಟಾಪಿಕ್ ಬಗ್ಗೆ ಮಾತಾಡೋಣ. ಒಬ್ರು ಕಮೆಂಟ್ ಮಾಡಿದ್ರು ಬೇಬಿಗೆ ದೃಷ್ಟಿ ತೆಗೆಯೋದನ್ನ ಹೇಳ್ಕೊಡಿ ಅಂತ. ಸೊ ಗೈಸ್, ನಾನು ಯಾವ ರೀತಿ ದೃಷ್ಟಿ ತೆಗಿತೀನಿ ಅಂತ ನಿಮಗೆ ಹೇಳ್ತೀನಿ, ಓಕೆನಾ? ಸೊ ನಾನು ಅಷ್ಟೊಂದೇನು ತುಂಬಾ ಏನಂದರೆ ಗೈಸ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದೃಷ್ಟಿ ಆಗುತ್ತೆ ಒಪ್ಕೊಳ್ಳೋಣ, ಬಟ್ ನಾವು ಅದನ್ನೇ ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ ಹೋಗಬಾರ್ದು, ಸರಿನಾ? ಎಷ್ಟು ಲಿಮಿಟ್ ಆಗಿದ್ರೆ ಒಳ್ಳೇದು ಅಲ್ವಾ? ಸೊ ಹಾಗಾಗಿ ನಾನು ತೀರಾ ಅಂತಂದರೆ ನಾನು ಬೇರೆ ಬೇರೆ ರೀತಿ ಏನೇನೋ ಮಾಡ್ತಾರೆ ಅಲ್ವಾ ತುಂಬ ಜನ. ಆಗಿನ ಕಾಲದವರೆಲ್ಲ ಫುಲ್ಲು ಏನೇನೋ ಮಾಡ್ತಿದ್ರು, ಅದೆಲ್ಲ ನಾನೇನೂ ಮಾಡಲ್ಲ ಗಾಯ್ಸ್, ಓಕೆನಾ? ನಾನೇನು ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ತುಂಬಾ ದೃಷ್ಟಿ ಆಗ್ಬಿಟ್ಟಿದ್ರೆ, ಓಕೆನಾ, ತುಂಬಾ ದೃಷ್ಟಿ ಆಗ್ಬಿಟ್ಟಿದ್ರು ನಾನು ಅದನ್ನೇ ಮಾಡೋದು, ಸ್ವಲ್ಪ ದೃಷ್ಟಿ ಆಗಿದ್ರು ನಾನು ಅದನ್ನೇ ಮಾಡೋದು. ಅವನಿಗೆ ನಮ್ಮ ಪಾಪುಗೆ ಬೇಗನೆ ಕ್ಲಿಯರ್ ಆಗಿಬಿಡುತ್ತೆ. ಅದೇನಂತ ನಿಮಗೆ ಹೇಳ್ತೀನಿ. ಮೊದಲಿಗೆ ಗಾಯ್ಸ್, ನಾನು ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆನಲ್ಲಿ ನಾನು ಅವನಿಗೆ ಇದನ್ನ ಮಾಡ್ತೀನಿ. ಅಂದರೆ ಒಂದು ನೀರೊಳಗಡೆ ಸ್ವಲ್ಪ ಅರಿಶಿನ ಮತ್ತು ಸುಣ್ಣ ಹಾಕ್ಬಿಟ್ಟು ಕೆಂಪು ನೀರು ಮಾಡ್ತಾರೆ ನೋಡಿ, ಆ ಕೆಂಪು ನೀರಂತೂ ನಾನು ಅವನಿಗೆ ಮಿಸ್ ಮಾಡಲಿಕ್ಕೆ ಹೋಗಲ್ಲ ಗೈಸ್. ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಮೆಲೂ ಕೂಡ ಅದನ್ನು ಮಕ್ಕಳಿಗೆ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ತುಂಬಾ ನೆಗೆಟಿವ್ ಎನರ್ಜೀಸ್ ಎಲ್ಲ ಜಾಸ್ತಿನೇ ಇರುತ್ತೆ ಅಲ್ವಾ? ನೆಗೆಟಿವಿಟಿ ಅನ್ನೋದು ತುಂಬಾ ಇರುತ್ತೆ ಆ ಟೈಮಲ್ಲಿ. ಮಕ್ಕಳಿಗೆ ಅಂದರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಕೆಂಪು ನೀರು ಮಾಡೋದಾಗಿರಬಹುದು. ಹಾಗೆಯೇ ಅಂದರೆ ದೃಷ್ಟಿ ಆಗಿಬಿಡುತ್ತೆ, ಈ ಜನಗಳ ದೃಷ್ಟಿ ಆಗಿರಬಹುದು, ಇಲ್ಲ ನೆಗೆಟಿವಿಟಿ ಅನ್ನೋ ದೃಷ್ಟಿ ಆಗಿರಬಹುದು, ಯಾವುದೇ ದೃಷ್ಟಿ ಆದರೂ ಕೂಡ ಆ ಥರ ಒಂದು ಕೆಂಪು ನೀರು ಮಾಡಿ ಹಾಕೋದ್ರಿಂದ ಬೇಗನೆ ಮಗುವಿಗೆ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ದೃಷ್ಟಿ ಆಗಿದ್ರು, ಸರಿನಾ? ಅದೊಂದು ನಾ ಮಾಡ್ತೀನಿ ನಾನು ಅವನಿಗೆ. ಅದನ್ನು ತೊಗೊಂಡು ಏನು ಮಾಡ್ತೀನಿ ಅಂದರೆ ಗಾಯ್ಸ್, ನಾನು ಇಲ್ಲಿ ಮನೆ ಪಕ್ಕ ಎಲ್ಲ ಹಾಕಿದ್ರೆ 3 ದಾರಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಬಟ್ ಮನೆ ಹತ್ರ ಎಲ್ಲ ಹಾಕಿದ್ರೆ ನಾನು ಸುಮ್ಮನೆ ಇಲ್ಲೆಲ್ಲ ಪ್ರಾಬ್ಲಮ್ ಅಲ್ವಾ? ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಆ ನೀರನ್ನ ತೆಗೆದ್ಬಿಟ್ಟು ನಾನು ಇಲ್ಲೇ ಪಕ್ಕದ ಯಾವುದಾದ್ರೂ ಗಿಡ ಇದ್ದರೆ ಅಲ್ಲಿಗೆ ಹಾಕ್ಬಿಡ್ತೀನಿ. ನಾನು ಈ ಥರ ರೋಡ್ ಮಧ್ಯೆ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ? ಸೊ ಹಾಗೆ ಮಾಡ್ತೀನಿ. ಹಾಗೇನೇ ಗೈಸ್, ಇನ್ನೊಂದೇನು ಮಾಡ್ತೀನಿ ಅಂತಂದರೆ ಈ ಬರ್ಲು ಬರುತ್ತಲ್ಲ, ಹಂಚಿಕಡ್ಡಿ ಬರ್ಲು ಅಂತ ಹೇಳ್ತಾರೆ ನೋಡಿ, ಅವಾಗಿನ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಾಯಿದ್ರು, ಈಗಲೂ ಕೂಡ ಯೂಸ್ ಮಾಡ್ತಾರೆ. ಬಟ್ ತುಂಬ ಜನ ಅದನ್ನು ಯೂಸ್ ಅಂತೂ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಹಂಚಿಕಡ್ಲಿ ಬರ್ಲನ್ನ ತೊಗೊಂಡು ನಾನು ಹಚ್ಬಿಟ್ಟು ಅದನ್ನು 3 ಸಲ ದೃಷ್ಟಿ ತೆಗೆದ್ಬಿಟ್ಟು ಮೂಲಲ್ಲಿ ಹಾಕ್ಬಿಟ್ರೆ ಆಮೇಲೆ ಅದು ಫುಲ್ಲು ಬೂದಿ ಆಗುತ್ತಲ್ಲ, ಆ ಬೂದಿನ ತೊಗೊಂಡು ಅವ್ನು ಹಣೆಗಿಡ್ತೀನಿ. ಅದನ್ನೊಂದನ್ನು ಮಾಡ್ತೀನಿ ನಾನು, ಓಕೆನಾ? ಅದನ್ನು ಬಿಟ್ಟರೆ ಗಾಯ್ಸ್, ನಾನು ಇನ್ನೊಂದು ಅದರಲ್ಲೂ ಕೂಡ ಅವನಿಗೆ ದೃಷ್ಟಿ ಹೋಗ್ತಾ ಇಲ್ಲ ಅಂತಂದರೆ ತುಂಬಾ ಹಠ ಮಾಡ್ತಾ ಇದ್ದಾನೆ ಅಂತಂದರೆ, ಹಾಗೆಯೇ ಇನ್ನೊಂದು ಹೇಳ್ತೀನಿ ಗಾಯ್ಸ್, ನಾನು ಅವನ್ನ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿದ್ದು ಬಂದರೆ ನಾನು ಈ ಥರ ಕೆಂಪು ನೀರು ಮಾಡಿ ಹಾಕ್ತೀನಿ. ಇಲ್ಲ ಅಂತಂದರೆ ಬರ್ಲುನ ತೊಗೊಂಡು ಒಂದ್ಸಲ ದೃಷ್ಟಿನ ನಾನು ತೆಗಿತೀನಿ, ಸರಿನಾ? ಅದನ್ನು ಮಾಡಿ ಮಕ್ಕಳನ್ನ ನೀವು ಎಲ್ಲೇ ಕರ್ಕೊಂಡು ಹೋಗಿದ್ದು ಬನ್ನಿ ಹೊರಗಡೆ, ಇಲ್ಲೇ ಒಂದು ಅಂಗಡಿ ಕರ್ಕೊಂಡು ಹೋಗಿದ್ದು ಬಂದರೂ ಕೂಡ ನೀವು ದೃಷ್ಟಿನ ತೆಗೆಯೋದು ತುಂಬಾ ಒಳ್ಳೆಯದು. ಆಮೇಲೆ ಅವನಿಗೆ ನಾನು ಪ್ರತಿದಿನ ಸಂಜೆ, ಸರಿನಾ, ಪ್ರತಿದಿನ ಸಂಜೆ ನಾನು ಅವನಿಗೆ ಬರ್ಲನ್ನ ತೊಗೊಂಡು ದೃಷ್ಟಿನ ತೆಗಿತೀನಿ ಅವನಿಗೆ, ಸರಿನಾ? ಯಾಕಂದರೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ, ಜನಗಳು ನೋಡ್ತಾ ಇರ್ತಾರೆ ಅಲ್ವಾ? ಸೊ ನಮ್ಮ ಮಕ್ಕಳು ಚಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಗಾಯ್ಸ್ ನಿಲ್ಸೋದೇ ಇಲ್ಲ ಅವರು. ಸೊ ಹಾಗಾಗಿ ಡೈಲಿ ನೀವು ಮಕ್ಕಳಿಗೆ ಬರ್ಲನ್ನ ತೊಗೊಂಡು ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೆಯದು. ನಾನು ಒಂದು ದಿನನೂ ಕೂಡ ಅವನಿಗೆ ಮಿಸ್ ಮಾಡಲ್ಲ, ಬರ್ಲು ತೊಗೊಂಡು ದೃಷ್ಟಿನ ತೆಗಿತೀನಿ ಅವನಿಗೆ. ಆಮೇಲೆ ತುಂಬಾ ಹಠ ಮಾಡ್ತಾ ಇದ್ದಾನೆ, ಈ ಥರ ಎಲ್ಲ ಕೆಂಪಿನ ಮಾಡಾಕಿದ್ರು ಕೂಡ ಅವ್ನಿಗೆ ಸಮಾಧಾನ ಆಗ್ತಾಯಿಲ್ಲ, ಈ ಬರ್ಲನ್ನ ಇದು ಮಾಡಿದ್ರು ಕೂಡ ಸಮಾಧಾನ ಆಗ್ತಾಯಿಲ್ಲ ಅಂತ ಏನಾದರೂ ಇದ್ದರೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ. ಏನಪ್ಪ ಅಂತಂದರೆ ಈ ಉಪ್ಪು, ಸರಿನಾ, ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ, ಕಲ್ಲುಪ್ಪು ಆಗಬೇಕು.
ಕಲ್ಲುಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ ಇದು ಮೂರನ್ನು ಕೂಡ ನಾನು ಎಡಗೈನಲ್ಲಿ ಅದನ್ನ ಇಟ್ಕೊಂಡು ಫುಲ್ಲು ಅವನಿಗೆ 3 ಸಲ ದೃಷ್ಟಿನ ತೆಗೆದುಬಿಟ್ಟು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಸೈಡ್ ಅನ್ನೋದನ್ನ ಹಾಕ್ಬಿಡ್ತೀನಿ ಗೈಸ್. ಓಕೆನಾ, ಅದನ್ನ ಮಾಡಿ ನೀವು ಟ್ರೈ ಮಾಡಿ ಮಕ್ಕಳಿಗೆ. ನಾವು ದೊಡ್ಡವರು ಕೂಡ ಅದನ್ನ ಮಾಡ್ಕೊಳ್ಬಹುದು, ಬಟ್ ಮಕ್ಕಳಿಗಂತೂ ನೀವು ಅದನ್ನ ಟ್ರೈ ಮಾಡಿ, ನಿಜವಾಗ್ಲೂ ಬೇಗನೆ ದೃಷ್ಟಿ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಸರಿನಾ, ಒಣಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ ಇಷ್ಟೇ, ಇನ್ನೇನು ಬೇಡ ಗೈಸ್. ಇದನ್ನ ಇಟ್ಕೊಂಡು ನೀವು 3 ಸಲ ಅವನಿಗೆ ದೃಷ್ಟಿ ತೆಗೆದ್ಬಿಟ್ಟು ಪಾಪುಗೆ ತಗೊಂಡೋಗಿ ಹಾಕ್ಬಿಟ್ರೆ ಬೇಗ ದೃಷ್ಟಿ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಅವರು ಕೂಡ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾರೆ. ಇದನ್ನೊಂದ್ಸಲ ಟ್ರೈ ಮಾಡಿ ಬೇಕಾದ್ರೆ. ಕೆಂಪು ನೀರು ಮಾಡಿ ಹಾಕಿ ಕಮ್ಮಿ ಆಗಿಲ್ಲ ಅಂತಂದ್ರೆ, ಬರ್ಲಲ್ಲೂ ಇಳಿ ತೆಗಿರಿ ಕಮ್ಮಿ ಆಗಿಲ್ಲ ಅಂದ್ರೆ ಇದೊಂದು ಮೇನ್ ಆಗಿ ಮಾಡಿ. ಇದನ್ನ ದೊಡ್ಡವ್ರಿಗೂ ಕೂಡ ಮಾಡ್ತಾರೆ, ದೊಡ್ಡವ್ರಿಗೂ ಕೂಡ ಮಾಡಿದ್ರು ಒಳ್ಳೇದು. ನಾನು ಕೂಡ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಮ್ಮನೆ ನನಗೆ ಹೊಟ್ಟೆ ಎಲ್ಲ ಗುಳ್ಗುಳ ಅನ್ನೋದು ಆ ಥರ ಎಲ್ಲ ಆಗಬೇಕಾದ್ರೆ ಈ ಥರ ಒಣಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಸಾಸಿವೆ 3 ತಗೊಂಡು ನಾನೇ ದೃಷ್ಟಿ ತಗೊಳ್ತಾ ಇದ್ದೆ. ದೃಷ್ಟಿ ತಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಸೈಡ್ಗೆ ಹಾಕ್ಬಿಡ್ತಾ ಇದ್ದೆ. ಅದು ಆಮೇಲೆ ಸ್ವಲ್ಪ ಆದಮೇಲೆ ಅದಾಗದೆ ಸ್ಟಾಪ್ ಆಗಿಬಿಡ್ತಿತ್ತು. ಒಂದು ಆ ಥರ ಮಾಡಿ ಒಂದು 10 ಮಿನಿಟ್ಸ್ಗೆಲ್ಲ ನನಗೆ ಆರಾಮಾಗಿ ಸ್ಟಾಪ್ ಆಗಿಬಿಡ್ತಿತ್ತು. ಆ ಥರ ಮಾಡ್ತಾಯಿದ್ದೆ. ನೀವು ಕೂಡ ಅದನ್ನು ಒಮ್ಮೆ ಮಕ್ಕಳಿಗೆ ಟ್ರೈ ಮಾಡಿ, ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಾನು ಕೂಡ ಅವನಿಗೆ ಅದನ್ನು ಮಾಡ್ತೀನಿ. ಇಷ್ಟೇ ಗೈಸ್, ನಾನು ಇನ್ನೇನೂ ಮಾಡೋದಿಲ್ಲ. ನೀವು ಕಮೆಂಟ್ ಮಾಡಿದ್ರಿ ಪಾಪುಗೆ ಯಾವ ರೀತಿ ದೃಷ್ಟಿ ತೆಗೆಯೋದು ಹೇಳಿ ಮೇಡಮ್ ಅಂತ. ನಾನು ಇಷ್ಟು ಬಿಟ್ಟರೆ ನಾನು ಏನೂ ಮಾಡಲ್ಲ ಗೈಸ್. ಯಾಕಂದರೆ ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ಇಲ್ಲ ಅಂತಂದರೆ ಯಾರೋ ಮಾಡಿದ್ರು ಅಂತ ಅದನ್ನು ಹೇಳೋದು ಅದೆಲ್ಲ ನಾನು ಅದನ್ನು ಯಾರೋ ಮಾಡ್ತಿದ್ದಾರೆ ಅಂತ ಅದನ್ನು ನೋಡ್ಕೊಂಡು ನಿಮ್ಗೆ ಹೇಳೋದು ಆ ಥರ ಎಲ್ಲ ಮಾಡಲ್ಲ ಗೈಸ್. ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮಗುಗೆ ಏನು ಮಾಡ್ತಿದ್ದೀನಿ ಅಂತ ಮಾತ್ರ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಹೊರತು ಬೇರೆಯವ್ರದ್ದೆಲ್ಲ ನೋಡ್ಕೊಂಡು ಮಾಡೋದು ನಾನು ಯಾವತ್ತೂ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಲ್ಲ ಗೈಸ್. ಈ ಥರ ಮಗುಗೆ ದೃಷ್ಟಿ ತೆಗೆಯೋದು ಹೇಗೆ ಅವೆಲ್ಲ ನಾನು ಏನೂ ಸರ್ಚು ಮಾಡಿಲ್ಲ. ನಾನು ಅದೆಲ್ಲ ಮಾಡೋಕ್ಕೂ ಹೋಗಲ್ಲ. ನನಗೇನು ಗೊತ್ತು, ನಾನು ನಮ್ಮ ಮನೆಯಲ್ಲಿ ಕೇಳಿಕೊಂಡು ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದೇ ಇಷ್ಟು. ನಾನು ಇಷ್ಟನ್ನೇ ಮಾಡೋದು ಹೊರತು ಬೇರೆ ಯಾವುದೇ ರೀತಿ ನಾನು ಅವನಿಗೆ ದೃಷ್ಟಿನ ತೆಗೆಯೋದಿಲ್ಲ. ಸರಿನಾ, ಬಟ್ ಇದು ಮಾತ್ರ ಸಾಸಿವೆ ಮತ್ತು ಕಲ್ಲುಪ್ಪು ಮತ್ತು ಒಣಮೆಣಸಿನ್ಕಾಯಿನ ಮಾಡಿ ನಿಜವಾಗ್ಲೂ ಬೇಗನೆ ದೃಷ್ಟಿ ಅನ್ನೋದು ಕ್ಲಿಯರ್ ಆಗಿಬಿಡುತ್ತೆ. ಸರಿನಾ, ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೇನೆ ಗೈಸ್, ನಾನು ಇದ್ರ ಜೊತೆಗೆ ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕಿದ್ದೀನಿ. ಅಂತಂದರೆ ಒಂದು ಪ್ಲೆಸೆಂಟಾ ಪೊಸಿಷನಿಂದ ಒಂದು ಬಾಯ್ ಬೇಬಿನೇ ಆಗುತ್ತಾ, ಗರ್ಲ್ ಬೇಬಿ ಆಗುತ್ತಾ, ಅಥವಾ ಈ ಥರ ಒಂದು ಬಾಯ್ ಬೇಬಿ ಸಿಮ್ಟಮ್ಸ್ನ ನಾನು ಹೇಳಿದ್ದೀನಿ. ಸರಿನಾ, ಆ ಬಾಯ್ ಬೇಬಿ ಸಿಮ್ಟಮ್ಸಿಂದ 100% ನಿಮಗೆ ಒಂದು ಬಾಯ್ ಬೇಬಿನ ಇಲ್ಲ ಗರ್ಲ್ ಬೇಬಿನ ಅಂತ ನೀವು ಆರಾಮಾಗಿ ಫೈಂಡ್ ಔಟ್ನ ಮಾಡ್ಬೋದು. ಈಗ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ ನಮಗೆ. ಅಂದರೆ ಒಂದು ಬಾಯ್ ಬೇಬಿ ಆಗುತ್ತಾ, ಗರ್ಲ್ ಬೇಬಿ ಆಗುತ್ತಾ, ಯಾವ ಬೇಬಿ ಆಗುತ್ತೆ ಅಂತ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಅವರಿಗೆ ಅಂದರೆ ಎಲ್ಲರಿಗೂ ಕೂಡ ಅದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನನ್ನ ಬಾಯ್ ಬೇಬಿ ಲಕ್ಷಣ ಸಿಮ್ಟಮ್ಸ್ನ ಹಾಕಿದ್ದೀನಿ. ಹಾಗೆಯೇ ನನ್ನ ಫ್ರೆಂಡಿಗೆ ಹೆಣ್ಣು ಮಗು ಇದೆ, ಅವಳಿಗೆ ಯಾವ್ಯಾವ ರೀತಿ ಆ ಟೈಮಲ್ಲಿ ಸಿಮ್ಟಮ್ಸ್ ಇತ್ತು ಅಂತ ಕೇಳ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಅವರು ಈ ಥರ ಒಂದು ಪ್ಲೆಸೆಂಟಾ ಪೊಸಿಷನಿಂದ ಅಂದರೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಯಾವುದು ಅಂತ ಹೇಳಿ ಮೇಡಮ್ ಅಂದ್ಬಿಟ್ಟು ಅವರು ವಿತ್ ಎಲ್ಲ ಮೆಜರ್ಮೆಂಟ್ ಎಲ್ಲ ಕಳಿಸ್ಕೊಟ್ಟಿದ್ರು ಕಮೆಂಟಲ್ಲಿ. ಬಟ್ ನಾನು ಅವ್ರಿಗೆ ಹೇಳಿದ್ದೆ ಈ ಥರ ಒಂದು ಪ್ಲೆಸೆಂಟಾದಿಂದ ಯಾವುದೇ ರೀತಿ ಕಂಡುಹಿಡಿಲಿಕ್ಕೆ ಆಗಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಈ ಥರ ಬಾಯ್ ಬೇಬಿ ಸಿಮ್ಟಮ್ಸ್ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಅವ್ರು ಓಕೆ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡಿದ್ರು. ಈಗ ಅವರಿಗೆ ಬಾಯ್ ಬೇಬಿ ಆಗಿತ್ತು. ಅವ್ರು ಕಮೆಂಟ್ ಮಾಡಿದ್ರು, ಮೇಡಮ್ ನೀವು ಹೇಳಿದಾಗೆ ಆಯಿತು ಮೇಡಮ್ ಅಂತ ಅವ್ರು ಕಮೆಂಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಸೊ ನೀವು ಕೂಡ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆನಾ. ಹಾಗೆಯೇ ಗೈಸ್, ಒಂದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಯಾವ ರೀತಿ ಫುಡ್ಗಳನ್ನ ತಗೊಳ್ಬೇಕು. ಈಗ ನಾರ್ಮಲ್ ಡೆಲಿವರಿಗೆ ಸ್ಟ್ರೆಂತ್ ಬೇಕು ಅಲ್ವಾ. ಸೊ ಆ ಸ್ಟ್ರೆಂತ್ ಬೇಕು ಅಂತಂದರೆ ನಾವು ಯಾವ್ಯಾವ ರೀತಿ ಫುಡ್ಗಳನ್ನ ತಗೊಳ್ಬೇಕಾಗತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ತುಂಬ ಜನಕ್ಕೆ ಮಕ್ಕಳಿಲ್ಲ, ಮದುವೆ ಆಗ್ತಾಯಿಲ್ಲ ಅಂತ ಅನ್ನೋರು ಒಂದು ವ್ರತದ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಮಾಡಿ ನಿಜವಾಗ್ಲೂ 100% ಮಗು ಆಗೇ ಆಗುತ್ತೆ, ಮದುವೆ ಕೂಡ ಆಗುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್. ಸರಿನಾ, ಇದ್ರ ಜೊತೆಗೆ ಒಂದು ಬಾಯ್ ಬೇಬಿನೇ ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅಂದರೆ ಆಲ್ರೆಡಿ ಹೆಣ್ಣು ಮಗು ಇರುತ್ತೆ, ಅವ್ರಿಗೆ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೂ ಕೂಡ ಒಂದು ವ್ರತದ ಬಗ್ಗೆ ಹಾಕಿದ್ದೀನಿ. ಆ ವ್ರತನ ಮಾಡಿ ಗಾಯ್ಸ್, ನಿಜವಾಗ್ಲೂ 100ಗೆ 200% ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್. ಹಾಗೆಯೇ ನನ್ನ ಫ್ರೆಂಡ್ಗೂ ಕೂಡ ಹೇಳಿದ್ದೆ, ಅವರು ಕೂಡ ಮಾಡಿ ಅವರು ಕೂಡ ಸಕ್ಸಸ್ ಆಗಿದೆ. ಓಕೆನಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಏನೇನು ಮಾಡ್ತಾ ಇದ್ದೆ, ನಾನು ಏನು ಮಾಡ್ತಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆನಾ. ನೀವು ಒಮ್ಮೆ ಆ ಥರ ಮಕ್ಕಳಿಗೆ ಟ್ರೈ ಮಾಡಿ. ಓಕೆನಾ. ಓಕೆ ಗಾಯ್ಸ್, ನಿಮಗೆ ಇನ್ಯಾವ ರೀತಿ ಅಂದರೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.